ನಮ್ಮ ನರೇಂದ್ರ ಮೋದಿಯವರ ಅಧಿಕಾರಾವಧಿಯಲ್ಲಿ ಇದೊಂದು ಮಂದಿರ ಸ್ಥಾಪನೆ ಆಗುತ್ತೆ ಅನ್ನೋದೊಂದು ಕನಸಿತ್ತು. ಈ ಒಂದು ಕನಸನ್ನು ನೆರವೇರಿಸಲಿಕ್ಕೆ ನರೇಂದ್ರ ಮೋದಿಯವರು ತುಂಬ ಶ್ರಮ ಪಟ್ಟಿದ್ದಾರೆ ಅಂತ ಅಂದ್ಕೊಂಡು ಅವರಿಗೆ ಈ ಒಂದು ಧನ್ಯವಾದ ಅರ್ಪಿಸಬೇಕು ನಾವು ಎಲ್ಲ ಹಿಂದೂಗಳು. ನಿಜಕ್ಕೂ ತುಂಬ ಖುಷಿ ಇದೆ. ಇದು ಸುಮಾರು 500 ವರ್ಷಗಳ ಇತಿಹಾಸದಿಂದ ಮತ್ತೆ ಸ್ಥಾಪನೆಯಾಗಿದೆ. ಸುಮಾರು 70 ವರ್ಷಗಳಿಂದ ಚರ್ಚೆ ನಡೀತಾ ಇತ್ತು, ಫೈಟ್ಗಳು ನಡೀತಾ ಇದ್ದು, ಗಲಾಟೆಗಳು ನಡೀತಾ ಇತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಇದೊಂದು ಬಹುದೊಡ್ಡ ಮಂದಿರ ಮತ್ತು ಹಿಂದೂಗಳಿಗೋಸ್ಕರ ಆಗಿರೋದು. ಅದು ನಮ್ಮ ಭಾರತದ ಬಿಟ್ಟು ಬೇರೆ ಯಾವ ದೇಶದಲ್ಲೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹಿಂದೂಗಳ ಒಂದು ಭಾವನೆಗೆ ಒಂದು ಮಂದಿರ ಬೇಕಾಗಿತ್ತು. ಅದು ಈಗ ನಮ್ಮ ನರೇಂದ್ರ ಮೋದಿ ಅವರ ಅಧಿಕಾರಾವಧಿಯಲ್ಲಿ ಆಗಿದೆ. ಅದಕ್ಕೆ ನಾನು ಖುಷಿ ಪಡ್ತೀನಿ. ನಾವು ಓದ್ತಕ್ಕಂಥ ಕಾಲದಲ್ಲಿ ಅಯೋಧ್ಯೆ ತೀರ್ಪು ಬಂದರೆ 2 ದಿನ ರಜೆ ಕೊಟ್ಬಿಡೋರು. ಏನಕ್ಕೆ ಅಂದರೆ ಅಯೋಧ್ಯೆ ತೀರ್ಪು ನಡೀತಾ ಇದೆ, ಗಲಾಟೆಗಳಾಗುತ್ತೆ ಅನ್ನೋ ಉದ್ದೇಶದಿಂದ 2 ದಿನ ರಜೆ ಕೊಡೋರು ಅಷ್ಟೇ. ನಾವು ಸುಮಾರು ಒಂದು SLC ಕಡೆ SLC 9th ಅಪ್ ಟು ಡಿಗ್ರಿವರೆಗೂ ಅದೇ ನಡ್ಕೊಂಡು ಬಂದಿದೆ. ಅಯೋಧ್ಯೆ ತೀರ್ಪು ಹೊರಟು ಆದ ದಿನ ಏನು 2 ದಿನ ರಜಾ. ಏನಕ್ಕೆ ಅಂದರೆ ಗಲಾಟೆಗಳಾಗ್ಬೋದು, ಯಾರ ಪರವಾಗಿ ತೀರ್ಪು ಬರುತ್ತೋ ಗೊತ್ತಿಲ್ಲ, ಗಲಾಟೆಗಳಾಗ್ಬೋದು. ಆದರೆ ನರೇಂದ್ರ ಮೋದಿ ಅವರ ಬಂದ ಮೇಲೆ ಸುಮಾರು ತೀರ್ಪು ಬಂದಿವೆ, ಒಂದಿನೂ ರಜಾ ಕೊಡಲಿಲ್ಲ. ಯಾಕಂದರೆ ಧೈರ್ಯ ಇತ್ತು ಅವ್ರಿಗೆ, ಯಾವುದು ಗಲಾಟೆ ಮಾಡದೆ ಫೇಸ್ ಮಾಡ್ತಾರೆ, ನಾವು ಈ ಒಂದು ಗಲಾಟೆಯನ್ನು ಹತ್ತಿಕ್ತೀವಿ ಅನ್ನೋದೊಂದು ಭರವಸೆ ಇತ್ತು, ಕಾನೂನು ಸುವ್ಯವಸ್ಥೆ ಕಾಪಾಡ್ತೀವಿ ಅನ್ನೋ ಭರವಸೆ ಇತ್ತು. ಆ ಒಂದು ಭರವಸೆಯಿಂದನೇ ತೀರ್ಪು ಬಂತು, ಮಂದಿರನೂ ಆಗಿದೆ. ಅದಕ್ಕೆ ತುಂಬ ಖುಷಿ ಇದೆ. ಸೊ ಇದಕ್ಕೆ ಹಿಂದೂಗಳು ನಿಜಕ್ಕೂ ಕೂಡ ಹೆಮ್ಮೆ ಪಡಬೇಕು. ಅಂಥ ಧೀಮಂತ ನಾಯಕರು ನಮ್ಮ ಜೀವಿತಾವಧಿಯಲ್ಲಿ ಸಿಕ್ಕಿದ್ದಾರೆ, ಅದಕ್ಕೆ ನಾವು ಖುಷಿ ಪಡಬೇಕು. ಒಂದು ಹಿಂದೂಗಳಿಗೆ ಹೇಳ್ತೀನಿ, ಕೆಲವೊಬ್ಬರಿಗೆ ಇದೇ ಮಂದಿರ ಬದಲು ಏನಾದ್ರು ಮುಸ್ಲಿಮ್ಸ್ ಸಮುದಾಯಕ್ಕೆ, ಅವರು ನಮ್ಮ ಸಹೋದರರೇ, ಅವ್ರಿಗೆ ಆದಂಥ ಏನಾದರೂ ಮಸೀದಿಯನ್ನು ಕಟ್ಟಿದರೆ ಅವರ ವಂಶ ಪರಂಪರವಾಗೂ BJP ಅವ್ರನ್ನ ಕೈ ಬಿಡ್ತಿರ್ಲಿಲ್ಲ. ಅವ್ರಿಗೆ ಯಾವುದಾದ್ರು ಒಂದು ಇಂಥ ಅನುಕೂಲ ಮಾಡಿಕೊಟ್ರೆ, ಏನಾದ್ರು ಅದೇ ಸಾಧೆಯಲ್ಲಿ ಏನಾದ್ರು ಮಸೀದಿ ಅವ್ರೇನಾದ್ರು ನಿಲ್ಲಿಸ್ಕೊಟ್ಟಿದ್ರೆ ಇಡೀ ತಳತಲಾಂತರಕ್ಕೂ ಅವ್ರನ್ನ ನೆನೆಸ್ಕೊಳ್ಳೋರು. ಯಾಕಂದರೆ ಮುಸ್ಲಿಂ ಅವರು ಧರ್ಮಕ್ಕೆ ತುಂಬ ಬೆಲೆ ಕೊಡ್ತಾರೆ. ಧರ್ಮ ಬಿಟ್ಟು ಅವ್ರು ಬದುಕಲ್ಲ. ಅವ್ರಿಗೆ ಮೊದಲೇ ಪ್ರಿಫರೆನ್ಸ್ ಧರ್ಮ ಇದೆ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂದರೆ ಅವ್ರದಲ್ಲಿ ಏನಿದೆ, ಅವರ ಸಂಸ್ಕೃತಿ, ಅವರ ವಿಚಾರ, ಅವ್ರ ಧರ್ಮ ಏನಿದೆ, ಅದಕ್ಕೆ ಅವ್ರು ಬೆಲೆ ಕೊಡ್ತಾರೆ. ಅಂಥದ್ದು ಮಸೀದಿ ಅಂತ ಕೊಟ್ಟಿದ್ರೆ ಅವ್ರಿಗೆ ತುಂಬ ಬೆಲೆ ಕೊಡ್ತಿದ್ರು. ಆದರೆ ಈ ಒಂದು ಹಿಂದೂ ಧರ್ಮದ ಭಾವನೆಗೆ ಬೆಲೆ ರಾಮ ಮಂದಿರ ಕೊಟ್ಟಿದ್ರೆ ಅದರಲ್ಲೇ ಹಿಂದೂ ಧರ್ಮದವರು ಟೀಕೆ ಮಾಡೋದು ನಿಜಕ್ಕೂ ತುಂಬ ಬೇಸರದ ಸಂಗತಿ. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಹಿಂದೂ ರಾಮ ದೇವರೇ ಅಲ್ಲ ನಿಜ, ಮತ್ತು ಆ ಮಂದಿರ ಬೇಕಾಗಿರಲಿಲ್ಲ, ಹಾಸ್ಪಿಟ್ಲ್ ಕಟ್ಟಬೇಕು, ದೇವಸ್ಥಾನ ಕಟ್ಟಬೇಕಾಗಿತ್ತು ಅಂತ. ಸೊ ನಾನು ಹೇಳ್ತೀನಿ, ಸರ್ಕಾರ ದುಡ್ಡು ಕಟ್ಟೇ ಇಲ್ಲ. ಎಲ್ಲ ನಾವು ಕೂಡ ನಮ್ಮ ಊರಲ್ಲಿ 10 ರೂಪಾಯಿ 20 ರೂಪಾಯಿ 2 ರೂಪಾಯಿ ಕೊಟ್ಟಿರೋರೆಲ್ಲ ಇದ್ದಾರೆ. ಮಾಮೂಲಿ ಯುವಕರೇ ಹೋಗಿ ಮನೆಗೆ ಹೋಗಿ ಕಲೆಕ್ಟ್ ಮಾಡಿ ದೇಣಿಗೆ ಕೊಟ್ಟಿರೋದು ಉಂಟು. ಆದರೆ ಕೆಲವೊಬ್ಬರು ಈ ಥರ ಹೇಳಿದಾಗ ತುಂಬ ನೋವಾಗುತ್ತೆ. ಬೇರೆ ಏನು ಬೇಡ, ಅಂಥ ಲಕ್ಷಾಂತರ ಕರಸೇವಕರು ಸತ್ರು ಅಂತ ಕೇಳಿದ್ದೀವಿ. ಅಟ್ಲೀಸ್ಟ್ ಅವ್ರ ಭಾವನೆಗಳಿಗಾರು ಬೆಲೆ ಕೊಟ್ಟು ಆ ಥರ ನಿಮ್ಮ ಮನಸ್ಸಲ್ಲಿ ಬೇಡ, ನೀವು ರಾಮನ್ನ ಪೂಜೆ ಮಾಡಲ್ವಾ, ಬೇಡ, ಮಾಡಬೇಡಿ. ಯಾರೂ ಬಲವಂತ ಮಾಡೋದಿಲ್ಲ. ಅದರಲ್ಲೂ ನಮ್ಮ ಹಿಂದೂ ಧರ್ಮದಲ್ಲಿ ಯಾರೂ ಕೂಡ ಬಲವಂತವಾಗಿ ನೀವು ಪೂಜೆ ಮಾಡಿ, ನೀವು ದೇವಸ್ಥಾನಕ್ಕೆ ಹೋಗಿ ಇದನ್ನ ಪಾಲನೆ ಮಾಡಿ ಅನ್ನೋದು ಯಾರೂ ಹೇಳಲ್ಲ. ನಮ್ಮ ತಲತಲಾಂತರದ ಬಂದಿರೋಂಥ ಸಂಸ್ಕೃತಿ ನಾವು ಕಾಪಾಡ್ಕೊಂಡು ಬರ್ತಿದ್ದೀವಿ, ಮುಂದೆ ಕಾಪಾಡ್ಕೊಂಡು ಹೋಗ್ಬೇಕು. ಅದರಲ್ಲಿ ನಿಮ್ಮ ಕೆಲವೊಬ್ಬರಿಗೆ ಹೇಳೋಂಥವ್ರಿಗೆ ಕೈ ಮುಗಿದು ಹೇಳ್ಕೊತೀನಿ, ದಯವಿಟ್ಟು ಅಂತಹ ಅಭಿಮಾನಿ ಅಂದರೆ ಭಾವನೆಗಳ ಸಂಸ್ಕೃತಿ ಭಾವನೆಗಳಿಗೆ, ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತರೋ ಮಾತುಗಳನ್ನು ಆಡಬೇಡಿ. ಯಾಕಂದರೆ ಇಲ್ಲಿ ಸಂವಿಧಾನ ಕೊಟ್ಟಿದೆ, ಏನು ಬೇಕಾದರೂ ಮಾತಾಡ್ಬೋದು ಅಂದ್ಬಿಟ್ಟು ಒಬ್ಬರ ಭಾವನೆಗಳಿಗೆ ಧಕ್ಕೆ ಕೊಡೋದು. ನಾನು ಡಿಬೇಟಲ್ಲಿ ನೋಡ್ತೀನಿ, ತುಂಬ ಅಸಹ್ಯವಾಗಿ ಮಾತಾಡ್ತಾರೆ. ನಿಜಕ್ಕೂ ಅದನ್ನು ನೋಡಿದಾಗ ನಮಗೆ ಏನು ಮಾಡೋಕ್ಕಾಗುತ್ತೆ? ಈಗ ಡಿಬೇಟಲ್ಲಿ ಏನೋ ಈಗ ನಾವು ಅವ್ರನ್ನ ಏನು ಮಾಡೋಕ್ಕಾಗತ್ತೆ? ಅವ್ರಿಗೇನೋ ಅಧಿಕಾರ ಇದೆ ಮಾತಾಡ್ತಾರೆ. ದಯವಿಟ್ಟು ಅದನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಕೆಟ್ಟದಾಗಿ ಮಾತಾಡಬೇಡಿ. ನಿಜಕ್ಕೂ ಇದೊಂದು ಮಂದಿರ ಆಗಿದೆ. ನಮ್ಮ ಹಿಂದೂಗಳಿಗೆ ಇನ್ನೆಲ್ಲಿದೆ ಹೇಳಿ ಸರ್? ಇನ್ನೆಲ್ಲೂ ಇಲ್ಲ. ಇನ್ನು ಜಗತ್ತಲ್ಲಿ ಯಾವ ದೇಶದಲ್ಲೂ ಕೂಡ ಈಗ ಆಲ್ರೆಡಿ ಬಂದು 1 ತಿಂಗಳಾಗಿದೆ. ಈಗ ನಮ್ಮೂರಲ್ಲಿ ದೊಡ್ಡವ್ರು ಏನು ಮಾಡ್ತಿದ್ದಾರೆ, ಈಗ ನಾವು ಸಾಯೋದ್ರೊಳಗಡೆ ಅಯೋಧ್ಯೆ ನೋಡಬೇಕು. ಈಗಾಗಲೇ ಅವರೊಂದು ಸಂಘ ಮಾಡ್ಕೊಂಡು ಅದನ್ನ ತಯಾರಿ ಮಾಡ್ಕೊತಾ ಇದ್ದಾರೆ. ಹಿರಿಯರೇನು ಒಂದು ಸಾರಿ ಹೋಗಿ ನಾವು ಸಾಯೋದ್ರೊಳಗಡೆ ಹೋಗಿ ಬರಬೇಕು, ಅದೊಂದು ಪವಿತ್ರ ಭೂಮಿಯಾಗಿ ಮುಂದೆ ನೆಲೆಯೂರುತ್ತೆ. ದಯವಿಟ್ಟು ಅದಕ್ಕೆ ಯಾರು ಭಾವನೆಗಳಿಗೆ ಧಕ್ಕೆ ಕೊಡದೆ ಒಂದು ಒಳ್ಳೆ ರೀತಿಯಲ್ಲಿ ಇಷ್ಟಪಡೋರು, ಇಷ್ಟಪಡದೇ ಇರೋರು, ಇಷ್ಟಪಡೋರಿಗೆ ಒಂದು ಗೌರವ ಕೊಟ್ಟು ಅವ್ರ ಭಾವನೆಗೆ ಧಕ್ಕೆ ತರದೇ ಇರೋ ಥರ ಮಾತಾಡಿ. ಇದರಿಂದ ರಾಮ ಮಂದಿರದಿಂದ ಯಾರಿಗೇನು ಅನ್ಯಾಯ ಆಗಿಲ್ಲ. ಹಿಂದೆ ಏನಿದೆ ಇತಿಹಾಸ ಅದನ್ನೇ ಮುಂದುವರೆದಿದೆ ಅಷ್ಟೇ. ಇದರಿಂದ ಯಾರಿಗೂ ಧಕ್ಕೆ ಕೊಡಬೇಕು, ಬೇರೆಯವ್ರಿಗೆ ನೋವು ಉಂಟು ಮಾಡಬೇಕು ಅನ್ನೋದು ಏನಿಲ್ಲ. ದಯವಿಟ್ಟು ಅದನ್ನು ಬಿಟ್ಟು ಎಲ್ಲರೂ ಗೌರವಯುತವಾಗಿ ನಡೆಸ್ಕೊಂಡು ಆ ಒಂದು ರಾಮ ಮಂದಿರ ಏನಿದೆ ಅದೊಂದು ಹಿಂದೂಗಳ ಪವಿತ್ರ ಜನ್ಮ ಸ್ಥಳವಾಗಿ ಅದನ್ನು
ನೋಡಿಕೊಂಡು ಅದನ್ನು ದರ್ಶನ ಮಾಡಿಕೊಂಡು ಅದೊಂದು ಯಾತ್ರಾ ಸ್ಥಳವಾಗಿ ಹಿಂದೂಗಳು ಅದನ್ನು ಬೆಳೆಸಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಮತ್ತು ಈ ಒಂದು ಹಿಂದೂ ರಾಮ ಮಂದಿರದಲ್ಲಿ ಯೋಗಿ ಆದಿತ್ಯನವರ ಕೊಡುಗೆ ಕೂಡ ತುಂಬ ಅಪಾರ ಆಗಿದೆ. ನಾವು ಕೇಳಿದ್ವಿ, ದಯವಿಟ್ಟು ಅಂಥ ಅಧಿಕಾರಿಗಳು ಚೀಫ್ ಮಿನಿಸ್ಟರ್ ನಮ್ಮ ಕರ್ನಾಟಕದಲ್ಲಿ ಬೆಳೀಲಿ, ಅಂಥವರು ನಮ್ಮ ಕರ್ನಾಟಕದಲ್ಲಿ ಆ ಥರ ಉದ್ಭವ ಆಗಲಿ ಅಂತ ಮಿನಿಸ್ಟರ್ಗಳು CM ಆ ಥರ ಉದ್ಭವ ಆಗಲಿ ಮುಂದಿನ ದಿನಗಳಲ್ಲಿ. ಅಂಥ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿ ಮತ್ತೊಂದು ಸಾರಿ ಕಾಣೋಕ್ಕಾಗಲ್ಲ. ನಮಗೆ ಅವ್ರಿಗೆ ಎಷ್ಟು ವರ್ಷ ಪ್ರಧಾನಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ರು ಅಲ್ಲಿವರೆಗೂ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ದೇಶಕ್ಕಾಗಲಿ ನಮ್ಮ ರಾಷ್ಟ್ರಕ್ಕಾಗಲಿ ಇನ್ನು ಇಡೀ ಜಗತ್ತಿಗೆ ಅವರು ಒಂದು ಒಳ್ಳೆ ಲೀಡ್ರಾಗಿ ಮುಂದುವರಿತಾ ಇದ್ದಾರೆ. ಅದಕ್ಕೆ ನಾವು ಬೆಂಬಲಿಸ್ತೀವಿ.